ಭೂಕೈಲಾಸ ಕಥಾಸರಣಿಯ ಭಾಗವೊಂದರಲ್ಲಿ ರಾವಣ ತನ್ನ ತಾಯಿಗೋಸ್ಕರ ಶಿವನ ಆತ್ಮಲಿಂಗವನ್ನು ತಂದುಕೊಡೋದಾಗಿ ಮಾತು ಕೊಡ್ತಾನೆ. ಅದರಂತೆ ಶಿವನ ನಿವಾಸವಾದಂಥ ಕೈಲಾಸಕ್ಕೆ ಹೊರಡ್ತಾನೆ. ಇದನ್ನು ತಿಳಿದಂತಹ ದೇವಾನುದೇವತೆಗಳು ಚಿಂತೆಗೀಡಾಗ್ತಾರೆ. ಮಹಾನ್ ವಿಷ್ಣುವಲ್ಲಿ ಸಹಾಯ ಕೋರೋಕ್ಕೆ ಮುಂದಾಗ್ತಾರೆ. ಮಹಾವಿಷ್ಣುವಿನ ಹತ್ರ ಹೋಗಿ ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೋತಾರೆ. ರಾವಣ ಮಹಾಕ್ರೂರಿ. ಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಂಡ್ರೆ ಜಗತ್ತು ವಿನಾಶದತ್ತ ಹೋಗುತ್ತೆ, ಇದರಿಂದ ಬಹಳನೇ ವಿಪತ್ತು ಸಂಭವಿಸುತ್ತೆ ಅಂತ ಹೇಳ್ತಾರೆ. ಇದರಿಂದ ಸಮಾಧಾನ ಪಡಿಸಿದಂತಹ ಮಹಾವಿಷ್ಣು ತನ್ನ ಸಹಾಯವನ್ನು ಕೊಡೋದಾಗಿ ಭರವಸೆಯನ್ನು ಕೊಡ್ತಾರೆ. ದೇವಾನುದೇವತೆಗಳು ಸಮಾಧಾನಗೊಂಡು ಅಲ್ಲಿಂದ ಹಿಂದಿರುಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.